ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಈ ವಿಡಿಯೋದಲ್ಲಿ ಬೆಳೆಯುತ್ತಿರುವ ತಿಂಗಳುಗಳಲ್ಲಿ ನಿಮ್ಮ ಮಗುವಿನ ಸಾಧನೆಗಳು ಸಾಮಾನ್ಯವಾದ ಮೈಲುಗಲ್ಲುಗಳಿಗಿಂತ ಹೆಚ್ಚು ಇರುವುದು. ಹೆಚ್ಚಾಗಿ ನಿಮ್ಮ ಗಮನವು ಕುಳಿತುಕೊಳ್ಳುವುದು, ನಡೆಯುವುದು, ಮಾತನಾಡುವುದು ಇವುಗಳ ಮೇಲಿರುವುದರಿಂದ ಹೆಚ್ಚಿನ ಪೋಷಕರು ಮಗುವಿನ ಪ್ರಮುಖ ಮೈಲುಗಲ್ಲುಗಳನ್ನೇ ಕಳೆದು ಬಿಡುತ್ತಾರೆ. ಸೊ ಅದು ಯಾವ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ಮಗುವಿನ ಆಸಕ್ತಿಕರ ಬೆಳವಣಿಗೆಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದು ಹುಟ್ಟಿದಾಗಿಂದ 4 ತಿಂಗಳು ತನಕ ಸ್ಪಷ್ಟವಾಗಿ ನೋಡಲು ಪ್ರಾರಂಭ ಮಾಡ್ತಾರೆ ಮಕ್ಕಳು. ಅಂದರೆ ಮಗು ಜನಿಸಿದ 1ನೇ ತಿಂಗಳಿಂದ ಕಣ್ಣು ಸಂಪರ್ಕ ಮಾಡಬಲ್ಲದು ಮತ್ತು ಸುಮಾರು 12 ಇಂಚುಗಳವರೆಗೆ ನೋಡ್ಬೋದು ಮಗು ಹುಟ್ಟಿದಾಗ 1 ತಿಂಗಳಾದಮೇಲೆ. ಮತ್ತು ಮಗು ತನ್ನ 4ನೇ ತಿಂಗಳು ಅಷ್ಟೊತ್ತಿಗೆ ಸುಮಾರು 3 ಅಡಿಯಷ್ಟು ದೂರ ವಸ್ತುಗಳನ್ನ ನೋಡ್ಬೋದು. ನೆಕ್ಸ್ಟ್ ಬಂದು 5ರಿಂದ 8 ತಿಂಗಳು. ಈ 5ರಿಂದ 8 ತಿಂಗಳಷ್ಟೊತ್ತಿಗೆ ಮಗು ಹೆಸರನ್ನು ಗುರುತಿಸೋಕ್ಕೆ ಸಮರ್ಥವಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಹುಟ್ಟಿದಾಗ ಮಗು ತನ್ನ ಬಗ್ಗೆ ಯಾವುದೇ ಪರಿಕಲ್ಪನೆ ಇರೋದಿಲ್ಲ, ಆದರೆ 5ರಿಂದ 8 ತಿಂಗಳಷ್ಟೊತ್ತಿಗೆ ತಮ್ಮನ್ನು ಒಂದು ಹೆಸರಿನೊಂದಿಗೆ ಗುರುತಿಸೋಕ್ಕೆ ಸಮರ್ಥ್ಯ ಆಗಿರುತ್ತೆ ಮಗು. ಮತ್ತು 8 ತಿಂಗಳಷ್ಟೊತ್ತಿಗೆ ಇದು ಕರೆಕ್ಟಾಗಿ ಬೆಳವಣಿಗೆ ಆಗಿರುತ್ತೆ. ಅಂದರೆ ಮಗುಗೆ ಏನಾದರೂ ಹೆಸರಿಡಿದು ಕರೆಯೋದು ಅಭ್ಯಾಸ ಮಾಡಿದರೆ ಅಥವಾ ಅಭ್ಯಾಸ ಆಗಿದ್ರೆ, ಒಂದು ಪೆಟ್ ನೇಮ್ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ನೇಮಿಂದ ಅಭ್ಯಾಸ ಮಾಡಿದರೆ ಅದನ್ನು ಗುರ್ತಿಸೋದಕ್ಕೆ ಈ 5ರಿಂದ 8 ತಿಂಗಳಷ್ಟೊತ್ತಿಗೆ ಸಮರ್ಥನಾಗಿರುತ್ತೆ ಆ ಮಗು ಅಂತ ಹೇಳ್ಬೋದು. ನೆಕ್ಸ್ಟು 6 ತಿಂಗಳು. ಈ 6 ತಿಂಗಳಷ್ಟೊತ್ತಿಗೆ ನಿಮ್ಮ ಮಗು ಭಾವನೆಗಳನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅಥವಾ ಪ್ರಾರಂಭ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮಗು ನಿಮ್ಮನ್ನು ನಕಲು ಮಾಡ್ತಾ ಇರುತ್ತೆ. ಅಂದರೆ ನೀವು ಹೆಂಗೆ ಮಾಡ್ತಿರ್ತೀರಲ್ಲ ಅದನ್ನ ಇಮಿಟೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ನೀವು ನಕ್ಕರೆ ಅದು ನಗ್ತಾ ಇರುತ್ತೆ, ನೀವೇನಾದರೂ ಬೇಜಾರಾಗಿದ್ದರೆ ಅದು ಕೂಡ ಬೇಜಾರಾದಂತೆ ಕಾಣಿಸ್ತಾ ಇರುತ್ತೆ. ಮತ್ತು ನಿಮ್ಮ ಮಗು ಬೆಳೆದಂತೆಲ್ಲ ಅದರ ಭಾವನೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ ಮತ್ತು ಅದಕ್ಕೆ ಪೂರಕವಾದ ಪ್ರತಿಕ್ರಿಯೆನೂ ಅದು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಈ 6 ತಿಂಗಳಷ್ಟೊತ್ತಿಗೆ. ನೆಕ್ಸ್ಟ್ 11 ಮತ್ತು 12 ತಿಂಗಳು. ಈ 11, 12 ತಿಂಗಳಷ್ಟೊತ್ತಿಗೆ ಪ್ರತಿನಿತ್ಯದ ವಸ್ತುಗಳನ್ನ ಅದು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ನಿಮ್ಮ ಮಗು. ಅಂದರೆ ಮಗು ಬಾಚಿಣಿಕೆ ಆಗಿರ್ಬೋದು, ಟೂತ್ ಬ್ರಷ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಬಳಸೋದು ಅಂತಂದು ಉತ್ತಮವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ಮತ್ತು ಬೇರೆಯವರು ಏನು ಮಾಡ್ತಿರ್ತಾರಲ್ಲ ಅದನ್ನು ನೋಡಿ ಇಮಿಟೇಟ್ ಮಾಡೋದಕ್ಕೆ, ಅಂದರೆ ನಕಲು ಮಾಡೋಕ್ಕೆ ಅದು ಪ್ರಯತ್ನ ಪಡ್ತಾ ಇರುತ್ತೆ ಮಗು. ಮುಂದಿನದು 11ರಿಂದ 15 ತಿಂಗಳು. ಈ 11ರಿಂದ 15 ತಿಂಗಳಷ್ಟೊತ್ತಿಗೆ ನಿಮ್ಮ ಮಗು ಅಮ್ಮ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ಮತ್ತು ಮಕ್ಕಳು ತಮ್ಮ 11ನೇ ತಿಂಗಳಷ್ಟೊತ್ತಿಗೆ ತೊದಲು ನುಡಿನ ಪ್ರಾರಂಭ ಮಾಡಿರ್ತಾರೆ. 15ನೇ ತಿಂಗಳಷ್ಟೊತ್ತಿಗೆ ನಿಮ್ಮ ಮಗು ಅಮ್ಮ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ, ಅಥವಾ 1 ಪದ 2 ಪದನ ವರ್ಡ್ಸಿರೋ ಅಂಥ ಪದಗಳನ್ನೆಲ್ಲ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಮಗುವಿನ ಆಸಕ್ತಿಕರ ಬೆಳವಣಿಗೆಗಳು. ಆದರೆ ಪ್ರತಿಯೊಂದು ಮಗು ಸಹ ವಿಭಿನ್ನ ಮತ್ತು ತನ್ನದೇ ಬೆಳವಣಿಗೆ ಮಟ್ಟನ ಹೊಂದಿರುತ್ತೆ. ಹಾಗಾಗಿ ತಾಳ್ಮೆಯಿಂದ ಇರಿ ಹಾಗೂ ನಿಮ್ಮ ಮಗುವಿನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡ್ತಾ ಇರಿ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.